ವಿದ್ಯಾರ್ಥಿಗಳೇ, ಈಗಾಗಲೇ ಮೊದಲನೇ ಸೆಷನಲ್ಲಿ ಇಂಟ್ರೊಡಕ್ಷನ್ ಟು ರೂರಲ್ ಡೆವಲಪ್ಮೆಂಟ್ ಅನ್ನೋ ಕಾನ್ಸೆಪ್ಟ್ ಬಗ್ಗೆ ಈಗಾಗಲೇ ತಿಳ್ಕೊಂಡಿದ್ವಿ. ಈ ಸೆಷನಲ್ಲಿ ನಾವು ಮೀನಿಂಗ್ ಆ್ಯಂಡ್ ಡೆಫಿನೇಷನ್ಸ್ ಆಫ್ ರೂರಲ್ ಡೆವಲಪ್ಮೆಂಟ್ ಅನ್ನೋ ಕಾನ್ಸೆಪ್ಟ್ ಬಗ್ಗೆ ನೋಡಬೇಕಾಗುತ್ತೆ. Meaning of rural development. According to United Nations, rural development is a process which leads to a continuous rise in the capacity of the rural people to control their environment, accompanied by a wider distribution of benefits resulting from such control. ವಿಶ್ವಸಂಸ್ಥೆಯ ಪ್ರಕಾರ ಗ್ರಾಮೀಣ ಅಭಿವೃದ್ಧಿಯು ಒಂದು ಪ್ರಕ್ರಿಯೆಯಾಗಿದ್ದು, ಗ್ರಾಮೀಣ ಜನರ ಸಾಮರ್ಥ್ಯದಲ್ಲಿ ನಿರಂತರ ಏರಿಕೆಗೆ ಅದು ಕಾರಣವಾಗುತ್ತದೆ ಮತ್ತು ಅಂತಹ ಪರಿಣಾಮದಿಂದಾಗಿ ಲಭಿಸುವಂತಹ ಪ್ರಯೋಜನಗಳ ವ್ಯಾಪಕ ವಿತರಣೆಗೂ ಕಾರಣವಾಗುತ್ತದೆ ಅಂತಂದು ವಿಶ್ವಸಂಸ್ಥೆ ಗ್ರಾಮೀಣಾಭಿವೃದ್ಧಿಯ ಬಗ್ಗೆ ಅಭಿಪ್ರಾಯವನ್ನು ಪಟ್ಟಿದೆ. ಅದೇ ರೀತಿ ರಾಬರ್ಟ್ ಚೇಂಬರ್ಸ್ ಒಪಿನಿಯನ್ಡ್ ದಟ್ ರೂರಲ್ ಡೆವಲಪ್ಮೆಂಟ್ ಈಸ್ ಎ ಸ್ಟ್ರಾಟಜಿ ಟು ಎನೇಬಲ್ ಎ ಸ್ಪೆಸಿಫಿಕ್ ಗ್ರೂಪ್ ಆಫ್ ಪೀಪಲ್, ಪೂರ್ ರೂರಲ್ ವುಮನ್ ಆ್ಯಂಡ್ ಮೆನ್, ಟು ಗೈನ್ ಫಾರ್ ದೆಮ್ಸೆಲ್ಫ್ ಆ್ಯಂಡ್ ದೇರ್ ಚಿಲ್ಡ್ರನ್ಸ್ ಮೋರ್ of what they want and need. It involves helping the poorest among those who seeks a livelihood in the rural areas to demand and controls more of the benefits of rural development. The group also includes small-scale farmers, tenants and landless. ರಾಬರ್ಟ್ ಚೇಂಬರ್ಸ್ ಹೇಳುವಂತೆ ಗ್ರಾಮೀಣಾಭಿವೃದ್ಧಿ ಎನ್ನುವುದು ಒಂದು ನಿರ್ದಿಷ್ಟ ಗುಂಪಿನ ಜನರು, ಅದರಲ್ಲೂ ಸಹ ಬಡ ಗ್ರಾಮೀಣ ಮಹಿಳೆಯರು ಮತ್ತು ಪುರುಷರು ತಮ್ಮ ಮತ್ತು ತಮ್ಮ ಮಕ್ಕಳಿಗೆ ಬೇಕಾದುದನ್ನು ಅಷ್ಟೇ ಅಲ್ಲದೆ ಅಗತ್ಯಕ್ಕಿಂತ ಹೆಚ್ಚಿನದನ್ನು ಪಡೆಯಲು ಅನುವು ಮಾಡಿಕೊಡುವಂತಹ ಒಂದು ತಂತ್ರವಾಗಿದೆ. ಗ್ರಾಮೀಣ ಪ್ರದೇಶದ ಜೀವನೋಪಾಯವನ್ನು ಬಯಸುವ ಜನರಿಗೆ ಅಭಿವೃದ್ಧಿಯ ಹೆಚ್ಚಿನ ಪ್ರಯೋಜನಗಳನ್ನು ಇದು ಒದಗಿಸಿಕೊಡೋದಕ್ಕೆ ಸಹಾಯ ಮಾಡುತ್ತೆ. ಬೇಡಿಕೆ ಮತ್ತು ಪೂರೈಕೆಯನ್ನು ನಿಯಂತ್ರಿಸುವುದರ ಮೂಲಕ ಇದು ಗ್ರಾಮೀಣ ಬಡ ಜನರಿಗೆ ಅಭಿವೃದ್ಧಿಯ ಹೆಚ್ಚಿನ ಪ್ರಯೋಜನಗಳನ್ನು ಲಭಿಸುವಂತೆ ಸಹಾಯ ಮಾಡುತ್ತೆ. ಈ ಗುಂಪಿನಲ್ಲಿ ಯಾರ್ಯಾರು ಬರ್ತಾರಪ್ಪ ಅಂದರೆ ಸಣ್ಣ ರೈತರು, ಗೇಣಿದಾರರು ಮತ್ತು ಭೂರಹಿತರು, ಇವರೆಲ್ಲರೂ ಸಹ ಈ ಗುಂಪಿನಲ್ಲಿ ಬರ್ತಾರೆ. ನೆಕ್ಸ್ಟ್, ದಸ್ ರೂರಲ್ ಡೆವಲಪ್ಮೆಂಟ್ ಮೇ ಬಿ ಡಿಫೈನ್ಡ್ ಇನ್ ಮೆನಿ ವೇಸ್ depending upon our focus and attention. However, successful rural development aims at improving the quality of the poor rural people through technological intervention, farming modifying or strengthening new and old institutions and organizations for building their capacities, providing better communication facilities, and improving government policies and programs. ಗ್ರಾಮೀಣ ಅಭಿವೃದ್ಧಿಯನ್ನು ಹಲವು ವಿಧಗಳಲ್ಲಿ ವ್ಯಾಖ್ಯಾನಿಸಬಹುದು. ಆದರೂ ಸಹ ಯಶಸ್ವಿ ಗ್ರಾಮೀಣಾಭಿವೃದ್ಧಿಯು
ತಂತ್ರಜ್ಞಾನದ ಮೂಲಕ ಬಡ ಜನರ ಜೀವನ ಮಟ್ಟವನ್ನು ಸುಧಾರಿಸುವುದು, ಗ್ರಾಮೀಣ ಸಂಸ್ಥೆಗಳು ತಮ್ಮ ಸಾಮರ್ಥ್ಯವನ್ನು ಹೆಚ್ಚಿಸುವುದಕ್ಕೆ ನೆರವಾಗುವುದು, ಉತ್ತಮ ಸಂಪರ್ಕ ಸೌಲಭ್ಯವನ್ನು ಒದಗಿಸುವುದು ಮತ್ತು ಸರ್ಕಾರದ ನೀತಿಗಳು ಮತ್ತು ಕಾರ್ಯಕ್ರಮಗಳನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸುವುದನ್ನು ಇದು ಒಳಗೊಂಡಿದೆ. ನೆಕ್ಸ್ಟ್, the term rural and development is used in different ways as given below. As a concept, development of rural areas as a phenomenon, interaction between institutional factors. As a strategy, approach to bring positive change in rural life. ಈ ಗ್ರಾಮೀಣ ಮತ್ತು ಅಭಿವೃದ್ಧಿ ಎನ್ನುವಂತಹ ಎರಡು ಪರಿಕಲ್ಪನೆಗಳು ವಿಭಿನ್ನವಾದಂತಹ ಮಾರ್ಗಗಳಲ್ಲಿ ಅವುಗಳನ್ನು ಬಳಸಲಾಗುತ್ತೆ. ಅದರಲ್ಲಿ ಮೊದಲನೇದಾಗಿ ಆ್ಯಸ್ ಎ ಕಾನ್ಸೆಪ್ಟ್, ಒಂದು ಪರಿಕಲ್ಪನೆಯಾಗಿ ಗ್ರಾಮೀಣ ಪ್ರದೇಶದ ಅಭಿವೃದ್ಧಿ ಅಂತಂದು ಹೇಳಬಹುದು. ಆ್ಯಸ್ ಎ ಫೆನಾಮಿನನ್, ಒಂದು ವಿದ್ಯಮಾನವಾಗಿ ಸಾಂಸ್ಥಿಕ ಅಂಶಗಳ ನಡುವಿನ ಸಂಪರ್ಕ ಅಂತಂದು ಹೇಳಬಹುದು. ಆ್ಯಸ್ ಎ ಸ್ಟ್ರಾಟಜಿ, ಒಂದು ಕಾರ್ಯತಂತ್ರವಾಗಿ ಗ್ರಾಮೀಣ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ತರುವುದು ಅಂತಂದು ಹೇಳಬಹುದು. ದ ಟರ್ಮ್ ರೂರಲ್ ಡೆವಲಪ್ಮೆಂಟ್ ಕಂಬೈನ್ಸ್ ಟೂ ವರ್ಡ್ಸ್, ರೂರಲ್ ಆ್ಯಂಡ್ ಡೆವಲಪ್ಮೆಂಟ್. ಫಸ್ಟ್ ಒನ್, ರೂರಲ್. ಅಕಾರ್ಡಿಂಗ್ ಟು International Encyclopedia of Social Sciences, there is a broad general consensus that the term rural refers emphatically to population living in the areas of low density and to small settlements. Development. The term development, according to Lale, is a process of improving standards of the masses of low income population residing in the rural areas, making the process of rural development self-sustaining. ಗ್ರಾಮೀಣ ಅಭಿವೃದ್ಧಿ ಎನ್ನುವಂತಹ ಪದವು ಗ್ರಾಮೀಣ ಮತ್ತು ಅಭಿವೃದ್ಧಿ ಎಂಬ ಎರಡು ಪದಗಳ ಮಿಶ್ರಣವಾಗಿದೆ. ಅದರಲ್ಲಿ ಮೊದಲನೇದಾಗಿ ಗ್ರಾಮೀಣ. ಅಂತಾರಾಷ್ಟ್ರೀಯ ಎನ್ಸೈಕ್ಲೋಪೀಡಿಯಾ ಆಫ್ ಸೋಷಿಯಲ್ ಸೈನ್ಸಸ್ ಇದ್ರ ಪ್ರಕಾರ ಗ್ರಾಮೀಣ ಎನ್ನುವಂತಹ ಪದವು ಕಡಿಮೆ ಜನಸಾಂದ್ರತೆಯ ಪ್ರದೇಶದಲ್ಲಿ ವಾಸಿಸುವಂತಹ ಜನಸಂಖ್ಯೆಯನ್ನು ಮತ್ತು ಸಣ್ಣ ವಸಾಹತುಗಳನ್ನು ಸೂಚಿಸುತ್ತದೆ. ಅದೇ ರೀತಿ ಡೆವಲಪ್ಮೆಂಟ್, ಅಭಿವೃದ್ಧಿ. ಲೇಲ್ ಅಭಿಪ್ರಾಯಪಡುವಂತೆ ಗ್ರಾಮೀಣ ಪ್ರದೇಶಗಳಲ್ಲಿ ವಾಸಿಸುವಂತಹ ಕಡಿಮೆ ಆದಾಯದ ಜನಸಾಮಾನ್ಯರ ಜೀವನ ಮಟ್ಟವನ್ನು ಸುಧಾರಿಸುವಂತಹ ಒಂದು ಪ್ರಕ್ರಿಯೆಯಾಗಿದ್ದು, ಗ್ರಾಮೀಣ ಜನರನ್ನು ಸ್ವಾವಲಂಬಿಯನ್ನಾಗಿ ಮಾಡುವುದೇ ಅಭಿವೃದ್ಧಿ ಅಂತಂದು ವ್ಯಾಖ್ಯಾನಿಸಿದ್ದಾರೆ. ಡೆಫಿನೇಷನ್ಸ್ ಆಫ್ ರೂರಲ್ ಡೆವಲಪ್ಮೆಂಟ್, ಗ್ರಾಮೀಣಾಭಿವೃದ್ಧಿಯ ವ್ಯಾಖ್ಯೆಗಳು. ಅಕಾರ್ಡಿಂಗ್ ಟು ವರ್ಲ್ಡ್ ಬ್ಯಾಂಕ್, ರೂರಲ್ ಡೆವಲಪ್ಮೆಂಟ್ ಈಸ್ ಎ ಸ್ಟ್ರಾಟಜಿ designed to improve the economic and social life of a specific group of people by extending the benefits of development to the poorest among those who seeks livelihood in the rural areas. ವಿಶ್ವ ಬ್ಯಾಂಕಿನ ಪ್ರಕಾರ ಗ್ರಾಮೀಣ ಪ್ರದೇಶಗಳಲ್ಲಿನ ಜನರ ಜೀವನೋಪಾಯವನ್ನು ಸುಧಾರಿಸುವ ಹಾಗೂ ಅಭಿವೃದ್ಧಿಯ ಪ್ರಯೋಜನಗಳನ್ನು
ಬಡವರಿಗೆ ವಿಸ್ತರಿಸುವ ಮೂಲಕ ನಿರ್ದಿಷ್ಟ ಗುಂಪಿನ ಆರ್ಥಿಕ ಮತ್ತು ಸಾಮಾಜಿಕ ಜೀವನವನ್ನು ಸುಧಾರಿಸಲು ವಿನ್ಯಾಸಗೊಳಿಸಲಾದಂತಹ ಒಂದು ತಂತ್ರವಾಗಿದೆ ಅಂತಂದು ಹೇಳಿದ್ದಾರೆ. ಅದೇ ರೀತಿ ಅಕಾರ್ಡಿಂಗ್ ಟು ಅಗರ್ವಾಲ್, ರೂರಲ್ ಡೆವಲಪ್ಮೆಂಟ್ ಈಸ್ ಎ ಸ್ಟ್ರಾಟಜಿ ಟು ಇಂಪ್ರೂವ್ ದ ಎಕನಾಮಿಕ್ ಅಂಡ್ ಸೋಷಿಯಲ್ ಲೈಫ್ ಆಫ್ ಎ ಸ್ಪೆಸಿಫಿಕ್ ಗ್ರೂಪ್ ಆಫ್ ಪೀಪಲ್, ದ ರೂರಲ್ ಪೂರ್, including small and marginal farmers, tenants and landless. ಅಗರ್ವಾಲ್ ಹೇಳುವಂತೆ ಗ್ರಾಮೀಣಾಭಿವೃದ್ಧಿ ಎನ್ನುವುದು ಒಂದು ನಿರ್ದಿಷ್ಟ ಗುಂಪಿನ ಆರ್ಥಿಕ ಮತ್ತು ಸಾಮಾಜಿಕ ಜೀವನವನ್ನು ಸುಧಾರಿಸುವಂತಹ ಒಂದು ತಂತ್ರವಾಗಿದೆ. ಈ ತಂತ್ರದಲ್ಲಿ ಅಥವಾ ಪ್ರಕ್ರಿಯೆಯಲ್ಲಿ ಸಣ್ಣ ಮತ್ತು ಅತಿ ಸಣ್ಣ ರೈತರು, ಗೇಣಿದಾರರು, ಭೂರಹಿತರು ಇವರೆಲ್ಲರನ್ನೂ ಸೇರಿದಂತೆ ಗ್ರಾಮೀಣ ಬಡ ಜನರನ್ನು ಈ ತಂತ್ರ ಒಳಗೊಂಡಿರುತ್ತೆ. ಮತ್ತೊಂದು ಡೆಫಿನೇಷನ್ನು, ನ್ಯಾಷನಲ್ ಕಮಿಷನ್ ಆನ್ ಅಗ್ರಿಕಲ್ಚರ್. ರೂರಲ್ ಡೆವಲಪ್ಮೆಂಟ್ ಮೀನ್ಸ್ ಡೆವಲಪ್ಮೆಂಟ್ ಆಫ್ an area and the people through optimum development and utilization of local resources by bringing about necessary institutions, structures and attitudinal changes, and by delivering a package of service to improve all fields of the rural poor and rural weak. ರಾಷ್ಟ್ರೀಯ ಕೃಷಿ ಆಯೋಗದ ಪ್ರಕಾರ ಗ್ರಾಮೀಣಾಭಿವೃದ್ಧಿ ಅಂದರೆ ಅಗತ್ಯ ಸಂಸ್ಥೆಗಳು ಮತ್ತು ರಚನೆಗಳಲ್ಲಿ ಬದಲಾವಣೆಗಳನ್ನು ತರುವುದರ ಮೂಲಕ ಗ್ರಾಮೀಣ ಪ್ರದೇಶದ ಎಲ್ಲ ಕ್ಷೇತ್ರಗಳನ್ನು ಸುಧಾರಿಸಲು ಸೇವೆಗಳ ಪ್ಯಾಕೇಜನ್ನು ತಲುಪಿಸುವಂತಹ ಒಂದು ಸಂಸ್ಥೆಯಾಗಿದ್ದು, ಈ ರೀತಿ ಸೇವೆಗಳ ಪ್ಯಾಕೇಜ್ಗಳನ್ನು ತಲುಪಿಸುವ ಮೂಲಕ ಸ್ಥಳೀಯ ಸಂಪನ್ಮೂಲಗಳ ಗರಿಷ್ಠ ಅಭಿವೃದ್ಧಿ ಮತ್ತು ಬಳಕೆಯ ಮೂಲಕ ಒಂದು ಪ್ರದೇಶ ಅಥವಾ ಒಂದು ನಿರ್ದಿಷ್ಟ ಜನರನ್ನು ಅಭಿವೃದ್ಧಿಪಡಿಸುವುದು ಅಂತಂದು ಹೇಳಿದೆ. ನೆಕ್ಸ್ಟ್, ದ ಟರ್ಮ್ ರೂರಲ್ ಡೆವಲಪ್ಮೆಂಟ್ ಈಸ್ ಎ ಸಬ್ಸೆಟ್ ಆಫ್ ಬ್ರೂಡರ್ ಟರ್ಮ್ ಆಫ್ development. However we define it, development is a universally cherished goal of individuals, families, communities and nations all over the world. Development is also natural in the sense that all forms of life on planet Earth have an inherent urge of survive and develop. ಗ್ರಾಮೀಣಾಭಿವೃದ್ಧಿ ಎನ್ನುವಂತಹ ಪದವು ಅಭಿವೃದ್ಧಿ ಎಂಬ ಪದದ ಒಂದು ಉಪ ವಿಭಾಗವಾಗಿದೆ. ಅಭಿವೃದ್ಧಿಯು ಪ್ರಪಂಚಾದ್ಯಂತ ವ್ಯಕ್ತಿಗಳು ಅಥವಾ ಕುಟುಂಬಗಳು, ಸಮುದಾಯಗಳು ಮತ್ತು ರಾಷ್ಟ್ರಗಳ ಸಾರ್ವತ್ರಿಕವಾಗಿ ಪಾಲಿಸಬೇಕಾದಂತಹ ಒಂದು ಗುರಿಯಾಗಿದೆ. ಭೂಮಿಯ ಮೇಲಿನ ಎಲ್ಲ ರೀತಿಯ ಜೀವಗಳು ಬದುಕಲು ಮತ್ತು ಅಭಿವೃದ್ಧಿ ಹೊಂದಲು ಅಂತರ್ಗತ ಪ್ರಚೋದನೆಯನ್ನು ಹೊಂದಿವೆ. ಈ ಅರ್ಥದಲ್ಲಿಯೂ ಸಹ ಅಭಿವೃದ್ಧಿ ಎನ್ನುವುದು ಒಂದು ನಿಸರ್ಗದತ್ತವಾದುದು ಅಥವಾ ಸ್ವಾಭಾವಿಕವಾದುದಾಗಿದೆ. ಗಿವನ್ these two attributes, its universal supremacy of a goal and its natural occurrence, development deserves a scientific study and analysis. Hence, it is not surprising that the subject of development
has been studied by scholars of all faiths, ideologies, and disciplines. Rural development is a process of developing and utilizing natural and human resources, technologies, infrastructure facilities, institutions and organizations, government policies and programs to encourage and speed up economic growth in the rural areas, to create job and to improve the quality of rural life towards self-sustenance. Ultimate objective of rural development is improving the quality life of rural poor and the rural weak. ಗ್ರಾಮೀಣ ಅಭಿವೃದ್ಧಿ ಎನ್ನುವುದು ನೈಸರ್ಗಿಕ ಮತ್ತು ಮಾನವ ನಿರ್ಮಿತವಾದಂತಹ ಒಂದು ಮಾನವ ನಿರ್ಮಿತ ಸಂಪನ್ಮೂಲಗಳು, ತಂತ್ರಜ್ಞಾನಗಳು, ಮೂಲಸೌಕರ್ಯಗಳು, ಸಂಸ್ಥೆಗಳು, ಸರ್ಕಾರದ ನೀತಿಗಳು ಮತ್ತು ಕಾರ್ಯಕ್ರಮಗಳನ್ನು ಗ್ರಾಮೀಣ ಪ್ರದೇಶದಲ್ಲಿ ಆರ್ಥಿಕ ಬೆಳವಣಿಗೆಯನ್ನು ಉತ್ತೇಜಿಸಲು ಮತ್ತು ವೇಗಗೊಳಿಸೋದಕ್ಕೆ, ಉದ್ಯೋಗಗಳನ್ನು ಸೃಷ್ಟಿಸಲು ಮತ್ತು ಜೀವನದ ಗುಣಮಟ್ಟವನ್ನು ಸುಧಾರಿಸುವಂತಹ ಒಂದು ಪ್ರಕ್ರಿಯೆ. ಗ್ರಾಮೀಣ ಅಭಿವೃದ್ಧಿಯ ಅಂತಿಮ ಉದ್ದೇಶ ಗ್ರಾಮೀಣ ಬಡವರು ಮತ್ತು ಗ್ರಾಮೀಣ ದುರ್ಬಲರ ಜೀವನ ಮಟ್ಟವನ್ನು ಸುಧಾರಿಸುವುದಾಗಿದೆ. So far in this session we have discussed about meaning of rural development, the term rural and development, definitions of rural developments.